ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘದಿಂದ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದೀರಾ. ತಾವು ದೊಡ್ಡವರಿದ್ದೀರಾ, ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಏನ್ ಇಷ್ಟಪಡ್ತೀರಾ ಸರ್? ಇದು ನೀವು ನೋಡಿ ಹೇಗಾಯ್ತು ಏನೋ ವಿಚಾರ ಹೇಳ್ತಾ ಇದ್ದೀರಿ. ಅದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಕಾರ್ಯಕ್ರಮ ನಾನೇ ಗಂತಿಟ್ಕೊಳ್ಳೋದ್ರಾಗೆ ಅರ್ಥವಿಲ್ಲ. ನೀವೆಲ್ಲರೂ ಹೇಳಿ ಹೌದಪ್ಪ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೀತು, ಇದು ಗೌರವಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. 5 ವರ್ಷಗಳು ಸಹ ಇವರೆಲ್ಲ ಒಂದು ಒಗ್ಗಟ್ಟಿನಿಂದ ತಮ್ಮ ಹಿರಿಯ ನಾಗರಿಕರಿಗೆ ಏನು ತೊಂದರೆಗಳಿದ್ದಾವೆ ಅದನ್ನ ನೋಡಿಕೊಂಡು ಅವ್ರಿಗೆ ಏನು ಮಾಡ್ಬೋದು ಏನು ಬಿಟ್ಬೋದು ಅನ್ನೋ ಒಂದು ಆಲೋಚನೆಗಳನ್ನು ಇಟ್ಕೊಂಡು ನೀವು ಮಾಡ್ತಾ ಇರೋದು ತುಂಬಾ ಸಂತೋಷ ಆಗಿದೆ ಅಂತ ಹಲವಾರು ನಮ್ಮ ಪೇರ್ತಿ ಬಸವರಾಜಯ್ಯನವರು ಇರ್ಬೋದು, ಹಾಗೂ ನಮ್ಮ ಬೇಲೂರು ಮಠದ ಸ್ವಾಮಿಗಳು ಸಹ ಬಂದಿದ್ರು. ಅವರು ಸಹ ಈ ವಿಚಾರದ ಬಗ್ಗೆ ತುಂಬಾ ಹೃದಯಪೂರ್ವಕವಾಗಿ ಮಾತಾಡಿದರು. ನಮಗೆ ಅದೇ ಒಂದು ಬೆಂಕಟ್ಟದಾಗ ಆಯ್ತು. ಇದು ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗ್ಬೇಕು ಅನ್ನೋದು ನಮ್ಮ ಆಸೆ. ನೀವು ಬಹಳಷ್ಟು ದೊಡ್ಡವರಿದ್ದೀರಾ, ಬಹಳಷ್ಟು ಕಾರ್ಯಕ್ರಮ ನೋಡ್ಕೊಂಡು ಬಂದಿದ್ದೀರಾ. ವರ್ಷಗಳಿಂದ ಇಲ್ಲ ಒಂದು ಡ್ಯಾನ್ಸ್ ಮಾಡೋದು, ನಾಟಕ ಮಾಡೋದು, ಡೈಲಾಗ್ ಹೊಡಿ ಎಲ್ಲ ಮಾಡ್ತಾರೆ. ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು 5 ವರ್ಷದಿಂದ ಬಹಳ ಫಾಲೋ ಅಪ್ ಮಾಡಿಕೊಂಡು ಒಂದು ಹಿರಿಯ ನಾಗರಿಕರಿಗೆ ಮತ್ತೆ ದೊಡ್ಡವರಿಗೆ ಮತ್ತೆ ಯೋಧರಿಗೆ ಸನ್ಮಾನ ಮಾಡಿ ಅವ್ರಿಗೆ ಒಂದು ಕಿರುಕಾಣಿಕೆ ಕೊಟ್ಟು ಏನೋ ಒಂದು ಅವ್ರ ಮನಸ್ಸು ಸಂತೋಷ ಪಡ್ತೀರಾ. ಅವರು ಬಹಳ ಸಂತೋಷ ಪಡಿದಾರೆ. ಹಿರಿಯ ನಾಗರಿಕರಿಗೆ ಈ ಒಂದು ದೇಶ ಕಾಯ ನಾಗರಿಕರಿಗೆ ಯೋಧರಿಗೆ ಹೇಳಿಸಿರಿ ಏನಾದ್ರು ಒಂದು ಹಿತವಚನ. ದೇಶ ಕಾಯ ಯೋಧರಿಗೆ ಹೇಳಬೇಕು ಅನ್ನೋದು ಒಂದು ಮಾತಲ್ಲ ಆಗಲ್ಲ. ಯಾಕೆಂದ್ರೆ ಅವರು ತಮ್ಮ ಜೀವದ ಹಣ್ಣನ್ನು ತೊರೆದು ನಮ್ಮನ್ನು ಕಾಪಾಡ್ತಿದ್ದಾರೆ. ಆ ಸಂದರ್ಭಗಳಲ್ಲಿ ಅವರು ಸತ್ಯ ಹೋಗಲ್ಲ ಅಂತ ಒಂದು ಎಲ್ಲವನ್ನೂ ದಾಟಿ ಬಂದಂತವರಿಗೆ ನಾವು ಇವರು ಸನ್ಮಾನ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಒಂದು ದೊಡ್ಡ ಸಂತೋಷದ ಸಮಾಚಾರವಾಗಿದೆ. ಸರ್, ಇನ್ನೊಂದೇ ಒಂದು ಕಡೆ ವಿಚಾರ ಸರ್, ರಾಜ್ಯ ಸರ್ಕಾರದಿಂದಾಗ್ಲಿ ಕೇಂದ್ರ ಸರ್ಕಾರದಿಂದಾಗ್ಲಿ ಹಿರಿಯರು ಒಂದು 60 ವರ್ಷ 70 ವರ್ಷ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಏನಾದ್ರು ಒಂದು ಅನುಕೂಲ ಆಗೋ ತರ ಒಂದು ಮನೆ ಕೊಡೋ ತರ, ಒಂದು ಸೈಟ್ ಕೊಡೋ ತರ, ಏನೋ ಒಂದು ಪ್ರತಿ ತಿಂಗಳು ಧನ ಸಹಾಯ ಮಾಡೋ ತರ ಏನಾದ್ರು ಮಾಡ್ಬೋದಲ್ಲ ಸರ್ ನೀವು? ನಾವು ಅದ್ರ ಬಗ್ಗೆ ವಿಚಾರ ಚಿಂತನೆ ಮಾಡ್ತಾ ಇದ್ದೀವಿ. ನಾವೇನು ಹೇಳ್ತಾ ಇದ್ದೀವಿ, ಈಗ ಕೊಡ್ತಾ ಇರೋ ಪೆನ್ಷನ್ ಬರೀ ಮಾತಿಗೆ ಸಹ ಸಾಕಾಗ್ತಾ ಇಲ್ಲ. ಒಂದು ಮಾತು ನಾವು ಜೀವನ ಬೆಳೆಸ್ಕೊಳ್ಳೋದಕ್ಕೂ ಸಾಕಾಗ್ತಾ ಇಲ್ಲ. ಇಲ್ಲಿ ಅದನ್ನೇನಾದ್ರೂ ಮಾಡಿ ದಯವಿಟ್ಟು ಸ್ವಲ್ಪ ಒಂದು ಉತ್ತಮ ರೀತಿಯಲ್ಲಿ ಅವ್ರಿಗೆ ಕೊಟ್ಟು ಅವ್ರ ಆರೋಗ್ಯವಾಗಿ ಒಂದು ಕಾಪಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಪ್ರತಿ ಸರ್ಕಾರವನ್ನು ಸಹ ನಾವು, ಕೇಂದ್ರ ಸರ್ಕಾರ ಒಂದೇ ಅಲ್ಲ, ಕರ್ನಾಟಕ ಸರ್ಕಾರ ಒಂದೇ ಅಲ್ಲ, ಎಲ್ಲಾ ಸರ್ಕಾರಗಳನ್ನು ನಾವು ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ನಮ್ಮಲ್ಲಿ ಕಾರ್ಮಿಕರು ITI ಕೆಲಸ ಮಾಡಿದವರು ಇರ್ಬೋದು, NDF ಕೆಲಸ ಮಾಡಿದವರು ಇರ್ಬೋದು, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದವರು ಇರ್ಬೋದು, ಇವರೆಲ್ಲರಿಗೂ ಬರೀ ಪೆನ್ಷನ್ ಬರ್ತಾ ಇರೋದು 500 ರೂಪಾಯಿ. 500 ರೂಪಾಯಿ ಯಾವ ಮಾತ್ರ ಬರ್ಬೋದು? ಯಾವ ರೀತಿ ಜೀವನ ಮಾಡ್ಬೋದು? ಅವರು 50 ವರ್ಷ 40 ವರ್ಷ ಒಂದು ಕಂಪನಿಯಲ್ಲಿ ದುಡಿದು ಅವ್ರು ಏನು ಸವಲತ್ತುಗಳು ಮಾಡಿಕೊಡ್ತಾ ಇದ್ದಾರೆ ಸರ್ಕಾರ, ಅದ್ರ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಎರಡನೇ ವಿಚಾರ, ಕೊರೋನಾ ಮುಂಚೆ ರೈಲ್ವೆಯಲ್ಲಿ 30% ಸಬ್ಸಿಡಿ ಇತ್ತು ಹಿರಿಯ ನಾಗರಿಕರಿಗೆ. ಇವತ್ತು ಆ ಸಬ್ಸಿಡಿ ತೆಗೆದು ಜನ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿಂದ ಊರಲ್ಲಿ ಹೋಗ್ಬರೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ. ಆ ಒಂದು ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅಂತ ಹಲವಾರು ಸತಿ ಮನವಿಗಳನ್ನು ನಾವು ಎಲ್ಲ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ.